ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಕರ್ತನಾದ ಯೇಸು ಕ್ರಿಸ್ತನು ಹಿಡಿದುಕೊಡಲ್ಪಟ್ಟಂಥ ರಾತ್ರಿಯಿಂದ ಅನೇಕ ವಿಧವಾದಂಥ ವಿಚಾರಣೆಗೆ ಒಳಗಾದಲೂ ಕೂಡ ಆತನಲ್ಲಿ ಯಾವ ದೋಷಾರೋಪಣೆಯೂ ಸಿಕ್ಕುವುದಿಲ್ಲ. ಆದಾಗ್ಯೂ ಕೂಡ ಪಿಲಾತನು ಅಧಿಕಾರದ ಗರ್ವವುಳ್ಳವನಾಗಿ, ನಾನು ನಿನ್ನನ್ನು ಬಿಡಿಸಬಲ್ಲೆ, ನನ್ನ ಕೂಡ ಮಾತನಾಡು, ನೀನು ಮಾತುಗಳನ್ನು ಆಡಿದರ ಮೂಲಕವಾಗಿ ನಾನು ನನ್ನ ಅಧಿಕಾರ ಬಲದಿಂದ ಬಿಡಿಸಬಲ್ಲೆ ಎಂಬುದಾಗಿ ಆತನಿಗೆ ಹೇಳುತ್ತಾನೆ. ಆದಾಗ್ಯೂ ಕೂಡ ಆತನು ತನ್ನ ಅಧಿಕಾರದ ಗರ್ಭವನ್ನು ತೋರಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಮೌನವಾಗಿ ಸೌಮ್ಯವಾದ ಉತ್ತರವನ್ನು ಕೊಡುತ್ತಾನೆ. ಅದೇನೆಂದು ನೋಡುವಾಗ, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುವುದಿರಲಿಲ್ಲ. ಈ ಲೋಕದಲ್ಲಿ ನಾವು ಕಾಣುವಂತಹ ಪ್ರತಿಯೊಂದು ಅಧಿಕಾರವೂ ಕೂಡ ಅದು ದೇವರಿಂದಲೇ ಬರುವಂಥದ್ದಾಗಿದೆ. ಅಧಿಕಾರವಾಗಲಿ, ಸರ್ಕಾರವಾಗಲಿ, ಅಥವಾ ಇನ್ನಿತರವಾದಂತಹ ಆಡಳಿತವೇ ಆಗಲಿ, ಅದೆಲ್ಲವೂ ಕೂಡ ದೇವರಿಂದಲೇ ಮನುಷ್ಯನಿಗೆ ಕೊಡಲ್ಪಡ್ತದೆ. ಆದಾಗ್ಯೂ ಕೂಡ ಮನುಷ್ಯನು ತನ್ನ ಪಾಪದ ದೃಷ್ಟಿಯಿಂದ ಅಥವಾ ತನ್ನ ಅವಿವೇಕವಾದ ಆಲೋಚನೆಯಿಂದ ಆ ಮಹಿಮೆಯನ್ನು ದೇವರಿಗೆ ಸಲ್ಲಿಸದೆ ತಾನೇ ಸ್ವತಃ ಆ ಮಹಿಮೆಯನ್ನು, ಗೌರವವನ್ನು ಪಡೆದುಕೊಂಡವನಾಗಿ ದೇವರ ಕೋಪಕ್ಕೆ ಗುರಿಯಾಗುವಂಥವನಾಗಿದ್ದಾನೆ. ಹಾಗಾಗಿ ಆತನು ನಿತ್ಯ ನರಕಕ್ಕೆ ಸಾಗುವಂಥವನಾಗಿದ್ದಾನೆ. ಆದರೆ ನಾವು ಗಮನಿಸುವಂಥದ್ದು, ದೇವರು ಮನುಷ್ಯರಿಗೋಸ್ಕರವಾಗಿ ನಿತ್ಯ ವಿಮೋಚನೆಯನ್ನು ದಯಪಾಲಿಸೋದಕ್ಕೋಸ್ಕರವಾಗಿ ಎಲ್ಲ ಅಧಿಕಾರ ಹೊಂದಿದಂಥ ಕರ್ತನಾದ ಯೇಸು ಕ್ರಿಸ್ತನ ಮೌನವಾಗಿ ಅದೆಲ್ಲವನ್ನು ಸಹಿಸಿಕೊಂಡು ಸತ್ತು ಹುಣ್ಣಲ್ಪಟ್ಟು ಮೂರನೇ ಮರಣವನ್ನು ಜಯಿಸಿ ಎದ್ದು ಬಂದು ತಂದೆಯಾದ ದೇವರ ಬಲಗಡೆಯಲ್ಲಿದ್ದಾನೆ. ಆತನ ಮೇಲೆ ನೀವು ನಂಬಿಕೆ ಇಡುವುದರಿಂದ ನಿಮಗೆ ನಿತ್ಯ ಜೀವದ ಭಾಗ್ಯ ದೇವರು ದಯಪಾಲಿಸುವಂಥವನಾಗಿದ್ದಾನೆ. ಹಾಗೆ ಮಾಡುವಂತೆ ದೇವರ ಸಹಾಯ ಮಾಡಲೆಂಬ ನಮ್ಮ ಪ್ರಾರ್ಥನೆ ನಿಮಗಾಗಿ.